ಹಾಯ್ ಗೈಸ್, ಸಿಟಿನಲ್ಲಿ IVF ಮುಖಾಂತರ ಮಗು ಪಡೆಯೋರ್ಗೆ ಹುಟ್ಟೋ ಮಕ್ಕಳಲ್ಲಿ ವಿಚಿತ್ರ ಬದಲಾವಣೆ ಕಾಣಿಸ್ಕೊತಾ ಇರುತ್ತೆ. ಈ ಮಿಸ್ಟ್ರಿನ ಸಾಲ್ವ್ ಮಾಡೋಕೆ ACP ಮಾಧವ್ ಫೀಲ್ಡ್ ಇಳಿತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಮ್ಮಿಂದ ಗೆಸ್ ಮಾಡಕ್ ಆಗಲ್ಲ. ಮೂವಿ ಹೆಸರು ಅದರ್ಸ್. ರೀಸೆಂಟ್ಲಿ ತೆರೆ ಕಂಡಿದ್ದ ತಮಿಳ್ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಯಾರೋ ಒಬ್ಬ ಕಳ್ಳ ರೋಡ್ ಮಧ್ಯೆ ಕಲ್ಲಿಟ್ಟು ಕಾಯ್ತಾ ಇದ್ದಾನೆ. ರಾತ್ರಿ ಸಮಯ ಬೇರೆ. ಯಾರಾದ್ರೂ ಫಾಸ್ಟ್ ಆಗಿ ಬಂದು ಈ ಕಲ್ಲಿಗೆ ಡಿಕ್ಕಿ ಹೊಡೆದು ಗಾಡಿ ಕ್ರಾಶ್ ಆದ್ರೆ ಅವ್ರನ್ನ ಹೆದರ್ಸಿ ಚಿನ್ನಾಭರಣಗಳನ್ನ ಕಿತ್ಕೊಳ್ಳೋದೆ ಇವನ್ ಪ್ಲಾನ್. ಈಗ ಒಂದು ವ್ಯಾನ್ ಫಾಸ್ಟ್ ಆಗಿ ಬರ್ತಾ ಇದೆ. ರೋಡ್ ಮಧ್ಯೆ ಕಲ್ಲಿರೋದ್ನ ಸರಿಯಾಗಿ ನೋಡದೆ ಓಡಿಸಿದ್ರಿಂದ ಗಾಡಿ ಕ್ರಾಶ್ ಆಗುತ್ತೆ. ಕಳ್ಳ ಗಾಡಿ ಹತ್ರ ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಗಾಡಿಗೆ ಬೆಂಕಿ ಹತ್ಕೊಳ್ಳುತ್ತೆ. ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ಬೀನಾ ಅಂಡ್ ಟೀಮ್ ಸ್ಪಾಟಿಗೆ ಬಂದು ಎಂಕ್ವೈರಿ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ACP ಮಾಧವ್ ಕೂಡ ಬರ್ತಾರೆ. ವ್ಯಾನ್ ನಲ್ಲಿದ್ದ ಎಲ್ರು ಸತ್ತೋಗಿದ್ದಾರೆ. ಆ ವ್ಯಾನ್ ಅಲ್ಲಿ ಟೋಟಲ್ 4 ಜನ ಇದ್ರಂತೆ. 3 ಫೀಮೇಲ್ 1 ಮೇಲ್. 3 ಹುಡುಗಿರ್ ದೇಹ ಗುರ್ತೆ ಸಿಕ್ತಿಲ್ಲ. ಒಬ್ಬನ್ ಬಾಡಿ ಮಾತ್ರ ಅರೆಬೆಂದ ಸ್ಥಿತಿಯಲ್ಲಿ ಗಾಡಿ ಮೇಲಿದೆ. ಮೇ ಬಿ ಅವನೇ ಈ ಗಾಡಿನ ಓಡಿಸ್ಕೊಂಡ್ ಬಂದಿರೋ ಡ್ರೈವರ್ ಆಗಿರ್ಬೋದು. ಡ್ರೈವರ್ ವ್ಯಾನ್ ಅಲ್ಲಿ ಇದ್ದವ್ರನ್ನ ಸೇವ್ ಮಾಡೋಕೆ ಟ್ರೈ ಮಾಡಿದ್ದಾನೆ. ಆಗ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಡ್ರೈವರ್ ಕೂಡ ಸತ್ತೋಗಿದ್ದಾನೆ ಅಂತ ಬೀನಾ ಹೇಳ್ತಾರೆ. ಮಾಧವ್ ಒನ್ಸ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ರೋಡ್ ಸೈಡ್ ಅಲ್ಲಿ ನಿಂತಿರೋ ಒಂದು ಟ್ರೈಸೈಕಲ್ ನಲ್ಲಿ ಕಲ್ಲಿದೆ. ಮಾಧವ್ ಹೇಳ್ತಿರೋ ಪ್ರಕಾರ ಆ ಮೇಲ್ ಬಾಡಿ ಟ್ರೈಸೈಕಲ್ ಒಂದೇ ಆಗಿರ್ಬೋದು ಅಂತ. CCTV ಫುಟೇಜಸ್ ನ ನೋಡಿದಾಗ ಟ್ರೈಸೈಕಲ್ ನಲ್ಲಿ ಬಂದವನು ಕಳ್ತನ ಮಾಡೋಕೆ ಪ್ಲಾನ್ ಮಾಡಿ ರೋಡ್ ಮಧ್ಯೆ ಕಲ್ಲಿಟ್ಟು ವ್ಯಾನ್ ಕ್ರಾಶ್ ಆಗೋ ತರ ಮಾಡಿದ್ದಾನೆ. ಬೀನಾ, ನೀವು ಹೇಳ್ತಿರೋ ತರ ಡ್ರೈವರ್ ಗಾಡಿನಲ್ಲಿ ಇದ್ದವ್ರನ್ನ ಕಾಪಾಡೋಕೆ ಟ್ರೈ ಮಾಡುವಾಗ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿದ್ರೆ ಆ ಬಾಡಿ ವ್ಯಾನ್ ಮೇಲೆ ಇರ್ತಾ ಇರ್ಲಿಲ್ಲ. ಕಳ್ತನ ಮಾಡೋಕ್ ಬಂದಿದ್ದ ಟ್ರೈಸೈಕಲ್ ಅವನು ಹೇಗ್ ಸತ್ತ? ಆ ವ್ಯಾನ್ ಡ್ರೈವರ್ ಎಲ್ಲಿ? ಇದಕ್ಕೆಲ್ಲ ಉತ್ತರ ಸಿಗ್ಬೇಕಂದ್ರೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ. ಆ ವ್ಯಾನ್ ನಂಬರ್ ಪ್ಲೇಟ್ ನ ಚೆಕ್ ಮಾಡ್ತಾರೆ. ಅದೊಂದು ಫೇಕ್ ನಂಬರ್ ಪ್ಲೇಟ್ ಆಗಿರುತ್ತೆ. ಆ ವ್ಯಾನ್ ಡ್ರೈವರ್ ಅಪರಾಧಿನ ಇಲ್ವಾ ಅನ್ನೋದು ಗೊತ್ತಾಗ್ಬೇಕು. ಫೇಕ್ ನಂಬರ್ ಪ್ಲೇಟ್ ಯೂಸ್ ಮಾಡಿದ್ದಾನೆ ಅಂದ್ರೆ ಖಂಡಿತ ಅವನಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು. ಫಸ್ಟ್ ಆ ವ್ಯಾನ್ ಎಲ್ಲಿಂದ ಬಂತು ಅನ್ನೋದನ್ನ ಕಂಡು ಹಿಡಿಬೇಕು. ಇವರೇ ಮಧು. ಒಂದು ಫರ್ಟಿಲಿಟಿ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಾಸ್ಪಿಟಲ್ ನಲ್ಲಿ ಮಕ್ಕಳಿಲ್ದೇ ಇರೋ ಎಷ್ಟೋ ಜನ IVF ಮುಖಾಂತರ ಮಗು ಪಡ್ಕೊಂಡಿದ್ದಾರೆ. ಇನ್ನು ಮಾಧವ್ ಅಂಡ್ ಟೀಮ್ ಆ ವ್ಯಾನ್ ಯಾವ ರೂಟ್ ಅಲ್ಲೆಲ್ಲ ಟ್ರಾವೆಲ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ಲೀಡ್ ಸಿಕ್ಕಿಲ್ಲ. ಇನ್ನು ಡಾಕ್ಟರ್ ಮಧು ಹಾಗೇನೆ ಮಾಧವ್ ಲವರ್ಸ್. ನೆಕ್ಸ್ಟ್ ರೀಸೆಂಟ್ಲಿ ಸುಟ್ಟೋದ ವ್ಯಾನ್ ತರನೇ ಇರೋ ಇನ್ನೊಂದು ಮಾಡೆಲ್ ನ ತೋರಿಸ್ತಾರೆ. ಈ ವ್ಯಾನ್ ಡ್ರೈವರ್ ಹೆಸರು ಮಾರಿ. ಇವನು 3-4 ಜನ ಹುಡುಗರ್ನ ಇಟ್ಕೊಂಡು ಏನೋ ಇಲ್ಲೀಗಲ್ ದಂಧೆ ನಡೆಸ್ತಾ ಇದ್ದಾನೆ. ಇವರೆಲ್ಲ ನೀವು ನಮ್ಗೆ ಕೊಡ್ತಿರೋ ಕೂಲಿ ಸಾಲ್ತಾ ಇಲ್ಲ ಅಂತ ಮಾರಿ ಜೊತೆ ಗಲಾಟೆ ಮಾಡ್ತಾರೆ. ಈ ಜಗಳದಲ್ಲಿ ಮಾರಿ ಆ 3 ಜನ ಹುಡುಗರನ್ನ ಸಾಯಿಸಿ ಬೇರೆ ಹುಡುಗರು ಹೆಲ್ಪ್ ತಗೊಂಡು ಬಾಡಿನ ಕಾಡಲ್ಲಿ ಹೂತಾಕ್ತಾರೆ. ಪೊಲೀಸ್ನವರು ಸುಟ್ಟೋಗಿರೋ ವ್ಯಾನ್ ಡೀಟೇಲ್ ನ ಚೆಕ್ ಮಾಡ್ತಿದ್ರು ಅಲ್ವಾ? ಅದು ಆಕ್ಸಿಡೆಂಟ್ ಆಗೋಕು ಮುಂಚೆ ಕೊನೆಯದಾಗಿ ಕ್ರಾಸ್ ಮಾಡಿದ್ದ ಏರಿಯಾನಲ್ಲಿ ವಿಚಾರಿಸ್ತಾರೆ. ಆದ್ರೆ ಯಾವುದೇ ಲೀಡ್ ಸಿಗೋದಿಲ್ಲ. ಅದೇ ಏರಿಯಾನಲ್ಲಿರೋ ಒಂದು ಗ್ಯಾರೇಜ್ ಅಲ್ಲಿ ವಿಚಾರಿಸ್ತಾರೆ. ಅಲ್ಲಿ ಕೆಲಸ ಮಾಡ್ತಿರೋ ಹುಡುಗ ಹೇಳ್ತಿರೋ ಪ್ರಕಾರ ಆ ವ್ಯಾನ್ 1 ವಾರ ಇಲ್ಲೇ ಇತ್ತು. ಗಿಯರ್ ಬಾಕ್ಸ್ ಚೇಂಜ್ ಮಾಡೋಕೆ ಬಂದಿದ್ರು. ಹಳೆ ಗಾಡಿ ಆಗಿರೋದ್ರಿಂದ ಸ್ಪೇರ್ ಪಾರ್ಟ್ ಸಿಗೋದು ಲೇಟ್ ಆಗುತ್ತೆ ಅಂದೆ. ಅದಕ್ಕೆ ಇಲ್ಲೇ ನಿಲ್ಸಿದ್ರು. 2 ಡೇಸ್ ಬ್ಯಾಕ್ ಬಂದು ತಗೊಂಡೋದ್ರು ಅಂತ. ಆಗ ಮಾಧವ್, ಅಡ್ರೆಸ್ ಫೋನ್ ನಂಬರ್ ಏನಾದ್ರೂ ಕಲೆಕ್ಟ್ ಮಾಡ್ಕೊಂಡಿದ್ಯಾ? ಗಾಡಿನ ಬಿಟ್ಟೋಗಿರೋದ್ರಿಂದ ಬರ್ಲೇಬೇಕು ಅಲ್ವಾ? ಅದಕ್ಕೆ ಅಡ್ರೆಸ್ ಫೋನ್ ನಂಬರ್ ಏನು ಕಲೆಕ್ಟ್ ಮಾಡಿಲ್ಲ. ಸೊ ಆ ಡ್ರೈವರ್ ಆನ್ಲೈನ್ ಪೇಮೆಂಟ್ ಮಾಡಿಲ್ಲ. ಕ್ಯಾಶ್ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ಅವನ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಪೊಲೀಸ್ನವರು ಗ್ಯಾರೇಜ್ ಅಲ್ಲಿ ವಿಚಾರಿಸ್ತಾ ಇರೋದ್ನ ಮಾರಿ ನೋಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆ ಡ್ರೈವರ್ ನ ಮತ್ತೆ ನೋಡಿದ್ರೆ ಕಾಲ್ ಮಾಡು ಅಂತ ಹೇಳಿ ಪೊಲೀಸ್ನವರು ಅಲ್ಲಿಂದ ಹೋಗ್ತಾರೆ. ಇನ್ನು ಆ ವ್ಯಾನ್ ಅಲ್ಲಿ ಸಿಕ್ಕಿದ್ದ ಬಾಡೀಸ್ ನ ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ಹೇಳ್ತಾರೆ ಅದರಲ್ಲಿ 3 ಫೀಮೇಲ್ 1 ಮೇಲ್. ಅದರಲ್ಲಿ ಮೇಲ್ ಸುಟ್ಟುಗಾಯ ಆಗೋಕು ಮುಂಚೆನೆ ಸತ್ತೋಗಿದ್ದಾನೆ. ಕಾಸ್ ಆಫ್ ಡೆತ್ ಕತ್ತಿನ ಭಾಗಕ್ಕೆ ಚಾಕುಯಿಂದ ಕಟ್ ಮಾಡಿದ್ದಾರೆ. ಆ 3 ಜನ ಫೀಮೇಲ್ಸ್ ಅಲ್ಲಿ ಒಬ್ಬಳ ತಲೆಗೆ ಬಲವಾಗಿ ಪೆಟ್ಟಾಗಿ ಆಕ್ಸಿಡೆಂಟ್ ಗೂ ಮುಂಚೆನೆ ಸತ್ತೋಗಿದ್ದಾಳೆ. ಇದನ್ ಕೇಳಿ ಮಾಧವ್ಗೆ ಶಾಕ್ ಆಗುತ್ತೆ. ಡಾಕ್ಟರ್ ಇನ್ನೊಂದು ಮುಖ್ಯವಾದ ವಿಷಯನ ಹೇಳ್ತಾರೆ. ಅದೇನು ಅಂತ ನಮ್ಗೆ ತೋರ್ಸೋದಿಲ್ಲ. ಅದನ್ ಕೇಳಿ ಮಾಧವ್ ಗಾಬರಿ ಆಗ್ತಾರೆ. ನೆಕ್ಸ್ಟ್ ಮಾಧವ್ ಬೀನಾ ಅವ್ರಿಗೆ ಹೇಳ್ತಾರೆ ಸಿಟಿಲಿರೋ ಆರ್ಫನೇಜ್ ಗಳಲ್ಲಿ ಹೋದ್ವಾರ ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ಯಾ ಚೆಕ್ ಮಾಡಿ ಅಂತ. ಕಟ್ ಮಾಡಿದ್ರೆ ಮಾಧವ್ ಈ ಕೇಸ್ ಬಗ್ಗೆ ಸೀನಿಯರ್ ಜೊತೆಲಿ ಡಿಸ್ಕಸ್ ಮಾಡ್ತಾರೆ. ಈಗ್ಲೇ ಮಾಧವ್ ಆ ಡಾಕ್ಟರ್ ಹೇಳಿದ್ದ ಶಾಕಿಂಗ್ ವಿಷಯನ ರಿವೀಲ್ ಮಾಡ್ತಾರೆ. ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದ 3 ಜನ ಹುಡುಗಿರ್ಗೆ ಹುಟ್ಟಿನಿಂದನೂ ಕಣ್ ಕಾಣಿಸೋದಿಲ್ವಂತೆ. ಬಾಡೀಸ್ ನ ಕ್ಲೇಮ್ ಮಾಡೋಕೆ ಇಲ್ಲಿ ತನಕ ಯಾರು ಬಂದಿಲ್ಲ. ಕಣ್ ಕಾಣದೇ ಇರೋ ಹುಡುಗಿರು ಯಾಕೆ ಕದ್ದಿರೋ ವ್ಯಾನ್ ಅಲ್ಲಿ ಹೋದ್ರು? ಮೇ ಬಿ ಆ 3 ಜನ ಹುಡುಗಿರು ಯಾವ್ದೋ ಆರ್ಫನೇಜ್ ಇಂದಾನೆ ಕಾಣೆ ಆಗಿರ್ಬೋದು. ಅದಕ್ಕೆ ನಿಮ್ ಕಡೆಯಿಂದ ಸ್ಪೆಷಲ್ ಆರ್ಡರ್ ಬೇಕು. ಆಗ ಮಾತ್ರ ನಾವು ಆರ್ಫನೇಜ್ ಗಳಲ್ಲಿ ಎಂಕ್ವೈರಿ ಮಾಡೋಕ್ ಸಾಧ್ಯ ಅಂತ ಸೀನಿಯರ್ ಒಪ್ಕೋತಾರೆ.
ಈ ಕಡೆ ಮಾರಿಯನ್ ಟೀಮ್ ಕೆಲವು ಹುಡುಗಿರ್ನ ಕಿಡ್ನಾಪ್ ಮಾಡಿ ಒಂದ್ ಕಡೆ ಇಟ್ಟಿದ್ದಾರೆ. ಇನ್ನು ಡಾಕ್ಟರ್ ಮಧು ಒಬ್ರು ಪೇಷಂಟ್ ಗೆ IVF ಚಿಕಿತ್ಸೆ ಕೊಡ್ತಾರೆ. B9 ಟೀಮ್ ಸಿಟಿಲಿರೋ ಆರ್ಫನೇಜ್ ಗಳಲ್ಲಿ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಆರ್ಫನೇಜ್ ಅಲ್ಲಿ ಮದರ್ ಪೊಲೀಸ್ನವ್ರಿಗೆ ಯಾವುದೇ ಮಾಹಿತಿ ಕೊಡೋದಿಲ್ಲ. ಯಾಕಂದ್ರೆ ಗಜೇಂದ್ರನ್ ಅನ್ನುವ ಪೊಲೀಸ್ ಸ್ವಲ್ಪ ರೂಡ್ ಆಗಿ ನಡ್ಕೊಂಡಿರ್ತಾರೆ. ಗಜೇಂದ್ರನ್ ಈ ವಿಷಯನ ಮಾಧವ್ಗೆ ಹೇಳಿದಾಗ ಅವರೇ ನೇರವಾಗಿ ಆರ್ಫನೇಜ್ ಗೆ ಬರ್ತಾರೆ. ಮದರ್ನ ಮೀಟ್ ಆಗಿ ಗಜೇಂದ್ರನ್ ಪರವಾಗಿ ನಾನ್ ಸಾರಿ ಕೇಳ್ತೀನಿ, ಅವರಿಗೆ ನಾನು ಹೇಳೋದು ಅರ್ಥನೇ ಆಗ್ತಿರ್ಲಿಲ್ಲ, ಅದಕ್ಕೇನೆ ಹೈಯರ್ ಅಫಿಷಿಯಲ್ಸ್ ನ ಬರೋದಕ್ಕೆ ಹೇಳ್ದೆ ಅಂತ. ಓಕೆ ಮ್ಯಾಮ್, ವಿಷಯ ಏನಂದ್ರೆ ರೀಸೆಂಟ್ಲಿ ಒಂದು ವ್ಯಾನ್ ಆಕ್ಸಿಡೆಂಟ್ ಆಯ್ತು, ನೀವು ಕೂಡ ನ್ಯೂಸ್ ಅಲ್ಲಿ ನೋಡಿರ್ಬೋದು. ಅದರಲ್ಲಿ 3 ಜನ ಕಣ್ಕಾಣ್ದೇ ಇರೋ ಹುಡುಗಿರ್ ಬಾಡಿ ಸಿಕ್ಕಿದೆ. ಅದಕ್ಕೇನೆ ಎಲ್ಲ ಆರ್ಫನೇಜ್ ಗಳಲ್ಲಿ ವಿಚಾರಿಸಿ ರೆಕಾರ್ಡ್ಸ್ ನ ವೆರಿಫೈ ಮಾಡ್ತಾ ಇದ್ದೀವಿ. ನಮ್ಮ ಆರ್ಫನೇಜ್ ಇಂದ ಯಾರು ಮಿಸ್ ಆಗಿಲ್ಲ, ಬಟ್ ಇದು ಪ್ರೊಸೀಜರ್, ದಯವಿಟ್ಟು ರೆಕಾರ್ಡ್ ಬುಕ್ ನ ಕೊಡಿ. ಮದರ್ ಸರಿ ಅಂತ ಒಪ್ಕೋತಾರೆ. ಇನ್ನು ಡಾಕ್ಟರ್ ಮಧು ರೀಸೆಂಟ್ಲಿ ಒಬ್ರು ಪೇಷಂಟ್ ಗೆ IVF ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಲ್ವಾ, ಆ ಲೇಡಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಮಧುಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನಿದ್ದೆ ಬರೋ ಇಂಜೆಕ್ಷನ್ ಕೊಡ್ತಾರೆ. ಆ ಲೇಡಿನ ಹೊರತುಪಡಿಸಿ ಬೇರೆ ಪೇಷಂಟ್ ಗಳು ನಾರ್ಮಲ್ ಆಗಿ ಇದ್ದಾರೆ. ಮಧುಗ್ ಅನ್ನಿಸ್ತಾ ಇದೆ ಆ ಲೇಡಿ ಆರೋಗ್ಯದಲ್ಲಿ ಮಾತ್ರ ಯಾಕೆ ಏರುಪೇರಾಯ್ತು ಅಂತ. ಮೈಕ್ರೋಸಿಲ್ ಕ್ಯಾಸ್ಟಿಂಗ್ ಟೆಕ್ನಾಲಜಿ ಬಳಸಿ ಆ ವ್ಯಾನ್ ಇಂದ 5 ಜನರ ಫಿಂಗರ್ ಪ್ರಿಂಟ್ಸ್ ನ ಕಲೆಕ್ಟ್ ಮಾಡ್ತಾರೆ. ಒಂದು ಟ್ರೈಸೈಕಲ್ ಒಂದು, ಇನ್ಮೂರು ಆ 3 ಜನ ಹುಡುಗಿರ್ದು. 5ನೇದಾಗಿ ಒಂದು ಅನ್ನೋನ್ ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿದೆ. ಮೇ ಬಿ ಅದು ಕಾಣೆಯಾಗಿರೋ ಡ್ರೈವರ್ದೇ ಆಗಿರ್ಬೋದು ಅಂತ ಮಾಧವ್ ಗೆಸ್ ಮಾಡ್ತಾರೆ. ಈಗ ಆರ್ಫನೇಜ್ ಗಳಿಂದ ಕಲೆಕ್ಟ್ ಮಾಡಿದ್ದ ರೆಕಾರ್ಡ್ ಬುಕ್ಸ್ ಗಳನ್ನ ಸ್ಕ್ಯಾನ್ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಸಿಕ್ಕಿರೋ 3 ಜನ ಹುಡುಗಿರ್ ಫಿಂಗರ್ ಪ್ರಿಂಟ್ಸ್ ಜೊತೆ ಕಂಪೇರ್ ಮಾಡೋಕೆ. ಇನ್ ಕೇಸ್ ಮ್ಯಾಚ್ ಆದ್ರೆ ಯಾವ ಆರ್ಫನೇಜ್ ಇಂದ ಮಿಸ್ ಆದ್ರು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ತನಕ ಚೆಕ್ ಮಾಡಿದ್ರಲ್ಲಿ ಯಾವ್ದು ಕೂಡ ಮ್ಯಾಚ್ ಆಗಿಲ್ಲ. ಈ ಕಡೆ ಡಾಕ್ಟರ್ ಮಧು ರೀಸೆಂಟ್ಲಿ ಒಬ್ರು ಪೇಷಂಟ್ ಆರೋಗ್ಯದಲ್ಲಿ ಏರುಪೇರ್ ಆಗಿತ್ತು ಅಲ್ವಾ, ಅವ್ರ ಬ್ಲಡ್ ಟೆಸ್ಟ್ ಮಾಡಿದಾಗ ಅವತ್ತು ನಾರ್ಮಲ್ ಆಗಿತ್ತು, ಆದ್ರೆ ಇವತ್ತು ಮಾತ್ರ ರಿಪೋರ್ಟ್ ಬೇರೆ ತರನೇ ಇದೆ. ಈ ಕಡೆ ರೆಕಾರ್ಡ್ಸ್ ನ ಸ್ಕ್ಯಾನ್ ಮಾಡ್ತಾ ಇದ್ದಾಗ ಕೊನೆ ರೆಕಾರ್ಡ್ ನಲ್ಲಿ 0/138 ಅಂತ ತೋರಿಸ್ತಾ ಇದೆ. ಆದ್ರೆ ರೆಕಾರ್ಡ್ಸ್ ನಲ್ಲಿ ಇರೋ ಟೋಟಲ್ ಪೇಜಸ್ 150. ಹಾಗಾದ್ರೆ ಇನ್ನು 12 ಪೇಜಸ್ ಸ್ಕ್ಯಾನ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಮಾಧವ್ ಹೇಳ್ತಾರೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿ ಅಂತ. ಮತ್ತೆ ಸ್ಕ್ಯಾನ್ ಮಾಡಿದಾಗ್ಲೂ ಹಂಗೇನೆ ತೋರಿಸ್ತಾ ಇದೆ. ಹಾಗಾದ್ರೆ ಟೋಟಲ್ ಪೇಜಸ್ 150 ಅಂತ ಯಾಕೆ ತೋರಿಸ್ತಾ ಇದೆ? ಈಗ ರೆಕಾರ್ಡ್ ಬುಕ್ ನ ಚೆಕ್ ಮಾಡಿದಾಗ ಮಾಧವ್ ಗೆಸ್ ಮಾಡಿದ್ದು ನಿಜ. ಈ ರೆಕಾರ್ಡ್ಸ್ ನಲ್ಲಿ 12 ಪೇಜಸ್ ಮಿಸ್ಸಿಂಗ್, ಯಾರೋ ಹರಿದಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ರೆಕಾರ್ಡ್ಸ್ ರೀಸೆಂಟ್ಲಿ ಮಾಧವ್ ಒಬ್ರು ಮದರ್ ನ ಮೀಟ್ ಆಗಿದ್ರು ಅಲ್ವಾ, ಅದೇ ಆರ್ಫನೇಜ್ ದೇ ಆಗಿರುತ್ತೆ. ಸೊ ಹಾಗಾದ್ರೆ ಮದರ್ ಏನೋ ಹೈಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮತ್ತೆ ಮದರ್ ನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಆ ಮದರ್ ಗೆ ಒಬ್ರು ಅಸಿಸ್ಟೆಂಟ್ ಇದ್ದಾರೆ. ಅವ್ರಿಗೆ ಕಾಲ್ ಮಾಡಿ ನಾನು ಮದರ್ ಜೊತೆಲಿ ಮಾತಾಡ್ಬೇಕು, ಡೋರ್ ತೆಗಿರಿ. ಪೊಲೀಸ್ ಇರೋದ್ನ ಕದ್ ನೋಡ್ತಿದ್ದ ಮದರ್ ಶಾಕಿಂಗ್ಲಿ ಮಹಡಿ ಮೇಲಿಂದ ಪೊಲೀಸ್ ಗಾಡಿ ಮೇಲೆನೆ ಬಿದ್ದು ಸೂಸೈಡ್ ಮಾಡ್ಕೋತಾರೆ. ಇದ್ರಿಂದ ಪೊಲೀಸ್ನವ್ರಿಗೆ ಶಾಕ್ ಆಗುತ್ತೆ. ಮದರ್ ಯಾಕೆ ಈ ರೀತಿ ಮಾಡ್ಕೊಂಡ್ರು ಅನ್ನೋದೇ ದೊಡ್ಡ ಮಿಸ್ಟ್ರಿ. ಮದರ್ ಡೆತ್ ಇಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಮೀಡಿಯಾದವರು ಪ್ರೆಷರ್ ಹಾಕ್ತಾರೆ. ನೆಕ್ಸ್ಟ್ ಆ ಮದರ್ ಗೆ ಅಸಿಸ್ಟೆಂಟ್ ಆಗಿದ್ದ ಲೇಡಿ ಹತ್ರ ರೆಕಾರ್ಡ್ಸ್ ನಲ್ಲಿ ಮಿಸ್ ಆಗಿದ್ದ 12 ಪೇಜಸ್ ಬಗ್ಗೆ ಹೇಳ್ತಾರೆ. ಆ ಲೇಡಿ ಹೇಳ್ತಿರೋ ಪ್ರಕಾರ ಮೇ ಬಿ ಇದು ಇಲ್ಲಿಂದ ಮದ್ವೆ ಆಗಿ ಹೋಗಿರೋದಾಗಿರ್ಬೋದು ಅಂತ. ಏನು ಮದ್ವೆನಾ? ಎಸ್ ಸರ್, ಮದರ್ ಇಲ್ಲಿರೋ ತುಂಬಾ ಜನ ಹುಡುಗಿರಿಗೆ ಮದ್ವೆ ಮಾಡಿಸಿದ್ದಾರೆ. ಓಕೆ, ಕೊನೆಯದಾಗಿ ಮದ್ವೆ ಯಾವಾಗ ನಡೀತು? ನಾನಿಲ್ಲಿಗೆ ಜಾಯಿನ್ ಆಗೋದಕ್ಕೆ 1 ದಿನದ ಹಿಂದೆ ಅಷ್ಟೇ ನಡೀತು. ಆ ದಿನ 3 ಹುಡುಗಿರಿಗೆ ಮದ್ವೆ ಮಾಡಿಸಿದ್ರು. ಇದನ್ ಕೇಳಿ ಮಾಧವ್ಗೆ ಡೌಟ್ ಶುರುವಾಗುತ್ತೆ. ಆ ವ್ಯಾನ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರೋ 3 ಜನ ಹುಡುಗಿರು ಇದೇ ಆರ್ಫನೇಜ್ ಗೆ ಸೇರಿದವ್ರು ಆಗಿರ್ಬೋದು ಅಂತ. ಮದರ್ ಒಂದು ಕಂಪ್ಯೂಟರ್ ಯೂಸ್ ಮಾಡ್ತಿದ್ರು, ಅದ್ರ ಪಾಸ್ವರ್ಡ್ ಅಸಿಸ್ಟೆಂಟ್ ಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ಅವ್ರ ಪರ್ಸನಲ್ ಕಂಪ್ಯೂಟರ್ ಅಂತೆ. ಈಗ ಬೇರೆ ರೆಕಾರ್ಡ್ಸ್ ಇರೋ ಒಂದು ಬ್ಯೂರೋನ ಓಪನ್ ಮಾಡಿ ನೋಡಿದಾಗ ಅಲ್ಲೊಂದು ಸ್ಮಾರ್ಟ್ ಫೋನ್ ಹಾಗೇನೆ ರೆಕಾರ್ಡ್ಸ್ ನಲ್ಲಿ ಮಿಸ್ ಆಗಿದ್ದ 12 ಪೇಜಸ್ ಕೂಡ ಸಿಗುತ್ತೆ. ಇದನ್ನ ಯಾಕೆ ಮದರ್ ಇಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೆಕ್ಯೂರಿಟಿ ಹತ್ರ ಕೇಳ್ತಾರೆ, ಎಸ್ಟರ್ಡೇ ನಾವು ಬಂದು ಹೋದ್ಮೇಲೆ ಯಾರಾದ್ರೂ ಬಂದಿದ್ರಾ ಅಂತ. ಸೆಕ್ಯೂರಿಟಿ ಹೇಳ್ತಿರೋ ಪ್ರಕಾರ ಅವರು ಊಟ ಮಾಡ್ಕೊಂಡು ಆರ್ಫನೇಜ್ ಕಡೆ ಬರ್ತಾ ಇರುವಾಗ ಒಂದು ಓಮಿನಿ ವ್ಯಾನ್ ಆರ್ಫನೇಜ್ ಇಂದ ಹೊರಗಡೆ ಹೋಯ್ತಂತೆ. ಡ್ರೈವರ್ ಮುಖನ ಇವರು ನೋಡಿಲ್ಲ. ಹಾಗಾದ್ರೆ ಈ ಆರ್ಫನೇಜ್ ಅಲ್ಲಿ ಏನೋ ನಡೀತಾ ಇದೆ. ಹ್ಯಾಕರ್ ನ ಕರ್ಸಿ ಮದರ್ ಯೂಸ್ ಮಾಡ್ತಿದ್ದ ಪರ್ಸನಲ್ ಕಂಪ್ಯೂಟರ್ ನ ಓಪನ್ ಮಾಡ್ತಾರೆ. ಅಷ್ಟ್ರಲ್ಲಿ ಬಿನ ಮಾಧವ್ಗೆ ಕಾಲ್ ಮಾಡಿ, ಸರ್ ಈಗ ಸಿಕ್ಕಿರೋ ರೆಕಾರ್ಡ್ಸ್ ನ ಮ್ಯಾಚ್ ಮಾಡಿದಾಗ ಆ 3 ಜನ ಹುಡುಗಿರ್ ಫಿಂಗರ್ ಪ್ರಿಂಟ್ಸ್ ಜೊತೆಲಿ ಮ್ಯಾಚ್ ಆಗ್ತಿದೆ. ಆ ವ್ಯಾನ್ ಆಕ್ಸಿಡೆಂಟ್ ನಲ್ಲಿ ಸತ್ತಿರೋ 3 ಜನ ಹುಡುಗಿರು ಆ ಮದರ್ ಇದ್ದ ಆರ್ಫನೇಜ್ ಗೆ ಸೇರಿದವರು. ಹೆಸರು ಜೆನಿಫರ್, ಮೇರಿ ಅಂಡ್ ಜೆಸ್ ಅಂತ. ಇಲ್ಲಿ ಮದರ್ ಪರ್ಸನಲ್ ಕಂಪ್ಯೂಟರ್ ನಲ್ಲೂ 2 ದಿನದ ಹಿಂದೆ ಅದೇ ಹುಡುಗಿರ್ ಮ್ಯಾರೇಜ್ ಫೋಟೋಸ್ ಡಿಲೀಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ರಿಕವರ್ ಮಾಡ್ತಾರೆ. ನೆಕ್ಸ್ಟ್ ಸೀನಿಯರ್ ನ ಮೀಟ್ ಆಗಿ ಯಾರೋ ಬೇಕು ಅಂತಾನೆ ರೆಕಾರ್ಡ್ ಬುಕ್ ಇಂದ 12 ಪೇಜಸ್ ನ ಕಿತ್ ಹಾಕಿದ್ದಾರೆ. ಯಾಕಂದ್ರೆ ನಾವು ಮದರ್ ನ ಭೇಟಿ ಆದ್ಮೇಲೆ ಯಾರೋ ಒಬ್ಬ ಸ್ಟ್ರೇಂಜರ್ ಆರ್ಫನೇಜ್ ಗೆ ಬಂದು ಹೋಗಿದ್ದಾನೆ. ಅದೇ ಸಮಯದಲ್ಲಿ ಸಿಸ್ಟಮ್ ನಲ್ಲಿದ್ದ ಮದ್ವೆ ಫೋಟೋಸ್ ಡಿಲೀಟ್ ಆಗಿದೆ ಅಂತ.
ಅಷ್ಟರಲ್ಲಿ ಗಜೇಂದ್ರನ್ ಕಾಲ್ ಮಾಡ್ತಾರೆ. ಸರ್, ಆ ಸಿಸ್ಟಮ್ ಅಲ್ಲಿ ಸಿಕ್ಕಿದ್ದ ನಂಬರ್ಸ್ಗೆಲ್ಲ ಕಾಲ್ ಮಾಡಿದೆ, ಆದ್ರೆ ಎಲ್ಲ ಸ್ವಿಚ್ ಆಫ್ ಬರ್ತಿದೆ. ಮಾಧವ್ ಹೇಳ್ತಾರೆ, ಮ್ಯಾಮ್, ಆ ಮದರ್ ಯೂಸ್ ಮಾಡ್ತಿದ್ದ ಕಂಪ್ಯೂಟರ್ ಇಂದ ಕೆಲವೊಂದು ನಂಬರ್ಸ್ ನ ರಿಕವರ್ ಮಾಡಿದ್ವಿ, ಆದ್ರೆ ಅವೆಲ್ಲ ಸ್ವಿಚ್ ಆಫ್ ಆಗಿದೆ. ಅಲ್ಲಿಂದ ಮದ್ವೆ ಆಗಿ ಹೋಗಿರೋ ಅಷ್ಟು ಜನ ಹುಡುಗಿರು ಕೂಡ ಕಾಣೆ ಆಗಿದ್ದಾರೆ. ಅದು ನಮ್ಗೆ ಗೊತ್ತಾಗ್ಬಾರ್ದು ಅಂತಾನೆ ಯಾರೋ ಕಾಂಟ್ಯಾಕ್ಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಸೀನಿಯರ್ ಹೇಳ್ತಾರೆ, ಈ ಕೇಸ್ ನಲ್ಲಿ ಸಿಕ್ಕಿರೋ ಕ್ಲೂಸ್ಗೆಲ್ಲ ಡೆಡ್ ಎಂಡ್ ಸಿಗ್ತಾ ಇದೆ. ವ್ಯಾನ್ ಡ್ರೈವರ್ ಮಿಸ್ಸಿಂಗ್, ಆರ್ಫನೇಜ್ ಇಂದ ಮಿಸ್ ಆಗಿರೋ ಹುಡುಗಿರು, ಮದರ್ ಸೂಸೈಡ್, ಹೀಗೆ ಯಾವ್ದಕ್ಕೂ ಉತ್ತರ ಸಿಕ್ತಿಲ್ಲ. ಅಂದ್ರೆ ಅಪರಾಧಿ ನಿನ್ನ ಹತ್ರದಿಂದಾನೇ ನೋಡ್ತಾ ಇದ್ದಾನೆ. ಎಸ್ ಮ್ಯಾಮ್, ಎಷ್ಟೇ ದೊಡ್ಡ ಕ್ರಿಮಿನಲ್ ಆಗಿದ್ರೂನು ಎಲ್ಲಾದ್ರೂ ಒಂದು ಸಣ್ಣ ತಪ್ಪು ಮಾಡ್ಲೇಬೇಕು, ಅದೇ ನಮ್ಗೆ ಬೇಕಾಗಿರೋದು. ಈ ಕಡೆ ಡಾಕ್ಟರ್ ಮಧು ಹಾಸ್ಪಿಟಲ್ MD ನ ಮೀಟ್ ಆಗಿ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾರೆ. MD ಲ್ಯಾಬ್ ಟೆಕ್ನಿಷಿಯನ್ ನ ಹೊರಗಡೆ ಕಳ್ಸಿದ್ಮೇಲೆ, ಸರ್, ರೀಸೆಂಟ್ಲಿ 3 ಜನ ಪೇಷಂಟ್ ಗೆ IVF ಟ್ರೀಟ್ಮೆಂಟ್ ಕೊಟ್ಟಿದ್ದೆ, ಅದ್ರಲ್ಲೊಬ್ರು ಆರೋಗ್ಯದಲ್ಲಿ ಮಾತ್ರ ಏರುಪೇರಾಗಿದೆ. ಆ ಲೇಡಿ ಬ್ಲಡ್ ಸ್ಯಾಂಪಲ್ ನ ತೆಗೆದು CBC ಟೆಸ್ಟ್ ಮಾಡಿ ನೋಡಿದೆ. ಅವ್ರ ಬ್ಲಡ್ ನಲ್ಲಿ ಎಕ್ಸೆಸಿವ್ ಲೆವೆಲ್ ಆಫ್ ಹಾರ್ಮೋನ್ ಸೆಕ್ರೆಟ್ ಆಗಿದೆ. ಆ ಪರ್ಟಿಕ್ಯುಲರ್ ಡೋನರ್ ನ ಎಗ್ ಸ್ಯಾಂಪಲ್ ನ ಮಾತ್ರ ತೆಗೆದು ರೀಟೆಸ್ಟ್ ಮಾಡಿದಾಗ ಆ ಡೋನರ್ ನ ಎಗ್ಸ್ ನಲ್ಲಿ ಸ್ಟಿರಾಯ್ಡ್ ಅಂಶ ಪತ್ತೆ ಆಗಿದೆ. ಯಾರೋ ಡೋನರ್ ಎಗ್ಸ್ ನಲ್ಲಿ ಆ ಸ್ಟಿರಾಯ್ಡ್ ನ ಇಂಜೆಕ್ಟ್ ಮಾಡಿದ್ದಾರೆ. ಡೌಟ್ ಬಂದು ಬೇರೆ ಪೇಷಂಟ್ ಗಳ ಬ್ಲಡ್ ಸ್ಯಾಂಪಲ್ ನ ಇದೇ ರೀತಿ ಚೆಕ್ ಮಾಡಿದಾಗ ಅನ್ಫಾರ್ಚುನೇಟ್ಲಿ ಅವ್ರ ಬ್ಲಡ್ ನಲ್ಲೂ ಸೇಮ್ ಸಬ್ಸ್ಟೆನ್ಸ್ ಪತ್ತೆ ಆಗಿದೆ. ಈ ಕಡೆ ಆ ಲ್ಯಾಬ್ ಟೆಕ್ನಿಷಿಯನ್ ಯಾರಿಗೋ ಕಾಲ್ ಮಾಡಿ ನನ್ ಮೇಲೆ ಡಾಕ್ಟರ್ಗೆ ಡೌಟ್ ಶುರುವಾಗಿದೆ ಅಂತ. ಇಷ್ಟು ವಿಷಯ ಗೊತ್ತಾದ್ಮೇಲೆ MD, ನಮ್ ಲ್ಯಾಬ್ ಫುಲ್ಲಿ ಕಂಪ್ಯೂಟರೈಸ್ಡ್ ಅಲ್ವಾ, ಡೋನರ್ ಎಕ್ಸ್ ನಲ್ಲಿ ಆತರ ಸ್ಟಿರಾಯ್ಡ್ ಇರೋದು ಗೊತ್ತಾಗ್ಬೇಕಿತ್ತು ತಾನೆ. ಎಸ್ ಸರ್, ಯಾರೋ ಸ್ಟಿರಾಯ್ಡ್ ಪತ್ತೆ ಆಗಿದ್ದು ಗೊತ್ತಿದ್ರೂನು ಅದನ್ನೇ ಎಡಿಟ್ ಮಾಡಿದ್ದಾರೆ. ಸೊ ಯಾರೋ ನಮ್ ಸಿಸ್ಟಮ್ ನ ಹ್ಯಾಕ್ ಮಾಡಿ ಡೋನರ್ಸ್ ಗಳ ಟೆಸ್ಟ್ ರಿಪೋರ್ಟ್ ನ ಕಳ್ತನ ಮಾಡಿದ್ದಾರೆ ಅಂತ. MD ಶಾಕ್ ಆಗುತ್ತೆ. ಮಧು ಹೇಳ್ತಾರೆ, ಸರ್, ಆ ಸ್ಟಿರಾಯ್ಡ್ ಇಂದ ಹುಟ್ಟೋ ಮಕ್ಕಳಲ್ಲಿ ಏನ್ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕಂದ್ರೆ ಪುಣೆ ಲ್ಯಾಬ್ ಇಂದ ರಿಪೋರ್ಟ್ ಬರ್ಬೇಕು. ನಾನು ಆಲ್ರೆಡಿ ಸ್ಯಾಂಪಲ್ ಗಳನ್ನ ಲ್ಯಾಬಿಗೆ ಕಳ್ಸಿದ್ದೀನಿ ಅಂತ. ಕಟ್ ಮಾಡಿದ್ರೆ ಬೀನಾ ವ್ಯಾನ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರೋ 3 ಜನ ಹುಡುಗಿರ್ನ ಮದ್ವೆ ಆಗಿರೋ ಹುಡುಗರ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾರೆ. ಆ ಹುಡುಗಿರ್ನ ಮದ್ವೆ ಆಗಿರೋ 3 ಜನಕ್ಕೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ 3 ಜನ ಮಿಸ್ಸಿಂಗ್. ಮಾಧವ್ ಹೇಳ್ತಾರೆ, ನನ್ಗೆ ಅನ್ನಿಸ್ತಾ ಇದೆ ಆ 3 ಜನ ಹುಡುಗರು ಸತ್ತೋಗಿರ್ಬೋದು ಅಂತ. ಯಾಕಂದ್ರೆ ಅವರು ಜೀವಂತವಾಗಿದ್ದಿದ್ರೆ ಅವ್ರ ಮುಖಾಂತರ ಇಷ್ಟೊತ್ತಿಗೆ ನಾವು ಕ್ರಿಮಿನಲ್ ನ ಕಂಡು ಹಿಡಿಬಹುದಿತ್ತು. ಇಷ್ಟು ಕ್ಲಿಯರ್ ಆಗಿ ಪ್ಲಾನ್ ಮಾಡಿದವನು ಆ 3 ಜನ ಹುಡುಗರು ಸಿಗಾಕೊಂಡ್ರೆ ನಾನು ಕೂಡ ಸಿಗಾಕೋತೀನಿ ಅಂತ ಅವ್ರಗಳನ್ನ ಸಾಯಿಸದೆ ಸುಮ್ನೆ ಇರ್ತಾನ? ಗಾಯ್ಸ್, ಒಂದು ಸೀನ್ ನಲ್ಲಿ ಮಾರಿ 3 ಜನ ಹುಡುಗರನ್ನ ಸಾಯಿಸಿರ್ತಾನೆ ಅಲ್ವಾ? ಅದೇ ಹುಡುಗರ ಬಗ್ಗೆನೆ ಇವರಿಬ್ರು ಮಾತಾಡ್ತಾ ಇರೋದು. ಕಟ್ ಮಾಡಿದ್ರೆ ಡಾಕ್ಟರ್ ಮಧುಗೆ ಲ್ಯಾಬ್ ಟೆಕ್ನಿಷಿಯನ್ ಮೇಲೆನೆ ಡೌಟ್. ಡೋನರ್ ಎಕ್ಸ್ ನಲ್ಲಿ ಸ್ಟಿರಾಯ್ಡ್ ಇದೆ ಅಂತ ಗೊತ್ತಿದ್ರುನು ಅದನ್ನ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೆ ಉತ್ತರ ಕೊಡಿ ಅಂತ. ಆದ್ರೆ ಇವನು ನನ್ಗೇನು ಗೊತ್ತಿಲ್ಲ ಅಂತಿದ್ದಾನೆ. ಆಲ್ ಇಸ್ ವೆಲ್ ಅನ್ನುವ ಏಜೆಂಟ್ ಇಂದಾನೆ ಇವ್ರ ಹಾಸ್ಪಿಟಲ್ಗೆ ಎಗ್ಸ್ ಸಪ್ಲೈ ಆಗುತ್ತೆ. ಸೊ ಮಧು ಹೇಳ್ತಾರೆ, ನಾನು ಆ ಏಜೆಂಟ್ ನ ಮೀಟ್ ಆಗ್ಬೇಕು, ಬರಕ್ ಹೇಳು ಅಂತ. ಟೆಕ್ನಿಷಿಯನ್ ಒಪ್ಕೋತಾನೆ. ನೆಕ್ಸ್ಟ್ ಆ ಲ್ಯಾಬ್ ಟೆಕ್ನಿಷಿಯನ್ ಮುಖೇಶ್ ನ ಮಾರಿ ಮೀಟ್ ಆಗ್ತಾನೆ. ಬೀನಾ ಮದರ್ ಕಾಲ್ ಹಿಸ್ಟ್ರಿನ ಕಲೆಕ್ಟ್ ಮಾಡ್ತಾರೆ. ಮದರ್ ಕಾಲ್ ಮಾಡಿರೋ ಕೊನೆ ನಂಬರ್ಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಿದೆ. ಮದರ್ ಕಾಲ್ ಮಾಡಿರೋ ಲಾಸ್ಟ್ ನಂಬರ್ ಟ್ರೂ ಕಾಲರ್ ನಲ್ಲಿ ಆಲ್ ಇಸ್ ವೆಲ್ ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಡಾಕ್ಟರ್ ಮಧು ವರ್ಕ್ ಮಾಡ್ತಿರೋ ಹಾಸ್ಪಿಟಲ್ಗೆ ಡೋನರ್ ಎಕ್ಸ್ ನ ಸಪ್ಲೈ ಮಾಡ್ತಿರೋ ಏಜೆಂಟ್ ಹೆಸರು ಕೂಡ ಆಲ್ ಇಸ್ ವೆಲ್. ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದ್ದು ಏನಂದ್ರೆ, ಒಂದು ಗ್ಯಾಂಗ್ ಆರ್ಫನೇಜ್ ಗಳಿಗೆ ಭೇಟಿಯಾಗಿ ದೊಡ್ಡ ಮೊತ್ತದ ಡೊನೇಷನ್ ಕೊಟ್ಟು ಇಲ್ಲಿರೋ ಹುಡುಗಿರಿಗೆ ನಾವೇ ಮದ್ವೆ ಮಾಡಿಸ್ತೀವಿ ಅಂತ ಹೇಳಿ ಅವ್ರಗಳನ್ನ ಕಿಡ್ನಾಪ್ ಮಾಡ್ತಿದ್ದಾರೆ. ಈಗ ಇನ್ನೊಬ್ರು ಲೇಡಿ ಮಾಧವ್ನ ಭೇಟಿ ಆಗ್ತಾರೆ. ನಮ್ಮ ಆರ್ಫನೇಜ್ ಗೆ ಚಾರ್ಲ್ಸ್ ಅನ್ನುವ ವ್ಯಕ್ತಿ ಬಂದು 1 ಲಕ್ಷ ಡೊನೇಷನ್ ಕೊಟ್ಟು ಹುಡುಗಿರ್ಗೆ ಫ್ರೀ ಆಗಿ ಮದ್ವೆ ಮಾಡಿಸ್ತೀವಿ ಅಂದ್ರು. ರೀಸೆಂಟ್ಲಿ ನೀವು ನಮ್ಮ ಆರ್ಫನೇಜ್ ಗೆ ಬಂದಾಗ ಈ ವಿಷಯನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ವಿಷಯ ಎಷ್ಟು ಸೀರಿಯಸ್ ಅಂತ ಗೊತ್ತಿರ್ಲಿಲ್ಲ. ಆ ದಿನ ನಾನು ಆ ವ್ಯಕ್ತಿ ಫೋಟೋನ ಕ್ಲಿಕ್ ಮಾಡಿದ್ದೆ ಅಂತ ಆ ಫೋಟೋ ತೋರಿಸ್ತಾರೆ. ಸೊ ಈ ಚಾರ್ಲ್ಸ್ ನ ಕಂಡು ಹಿಡಿದ್ರೆ ಖಂಡಿತ ಈ ಕೇಸ್ ನಲ್ಲಿ ಏನಾದ್ರೂ ಲೀಡ್ ಸಿಗುತ್ತೆ. ಮಧು ಮಾಧವ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಆದಷ್ಟು ಬೇಗ ರೆಸ್ಟೋರೆಂಟ್ ಹತ್ರ ಬಾ ಅಂತ. ಅಷ್ಟರಲ್ಲಿ ಕಂಟ್ರೋಲ್ ರೂಮಿಗೆ ಬನ್ನಿ ಅಂತ ಕಾಲ್ ಬಂದಿದ್ರಿಂದ ಮಾಧವ್ ನೇರವಾಗಿ ಕಂಟ್ರೋಲ್ ರೂಮ್ಗೆ ಹೋಗ್ತಾರೆ. ಮಧುನ ಮೀಟ್ ಆಗಕ್ಕಾಗಲ್ಲ. ಇಲ್ಲಿಗೆ ಬಂದಾಗ ಆ ವ್ಯಾನ್ ತುಂಬಾ ಹೊತ್ತಿಂದ ಒಂದೇ ಜಾಗದಲ್ಲಿ ನಿಂತಿದೆಯಂತೆ. ರೀಸೆಂಟ್ಲಿ ಆಕ್ಸಿಡೆಂಟ್ ಆಗಿದ್ದ ವ್ಯಾನ್ ಹಾಗೇನೆ ಇದ್ರ ಮಾಡೆಲ್ ಸೇಮ್. ಮಧು ಬೇರೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ, ನಾನು ರೆಸ್ಟೋರೆಂಟ್ ಅಲ್ಲಿ ಇದ್ದೀನಿ, ಬೇಗ ಬಾ ಅಂತ. ಸಾರಿ ಮಧು, ಕೇಸ್ ವಿಷಯದಲ್ಲಿ ತಲೆ ಕೆಟ್ಟೋಗಿದೆ. ಕಂಟ್ರೋಲ್ ರೂಮ್ ಇಂದ ಕಾಲ್ ಬಂತು, ಅದಕ್ಕೇನೆ ಇಲ್ಲಿಗೆ ಬಂದ್ಬಿಟ್ಟೆ. ಸರಿ ಇರು, 1 ನಿಮಿಷ ಕಾಲ್ ಮಾಡ್ತೀನಿ. ಆ ವ್ಯಾನ್ ಇರೋ ಲೊಕೇಶನ್ ನ ಟ್ರೇಸ್ ಮಾಡಿದಾಗ ಅದು ಮಧು ಇರೋ ರೆಸ್ಟೋರೆಂಟ್ ನ ಹತ್ರನೇ ನಿಂತ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಅವನು ಮಧುಗೋಸ್ಕರನೇ ಕಾಯ್ತಾ ಇದ್ದಾನೆ. ತಕ್ಷಣ ಮಧು ಕಾಲ್ ಮಾಡಿ ಅಲರ್ಟ್ ಮಾಡೋ ಅಷ್ಟ್ರಲ್ಲಿ ಆ ವ್ಯಾನ್ ಬಂದು ಮಧು ಸ್ಕೂಟಿಗೆ ಡಿಕ್ಕಿ ಹೊಡೆಯುತ್ತೆ. ಇದನ್ನ ಲೈವ್ ಆಗಿ CCTV ನಲ್ಲಿ ನೋಡ್ತಿದ್ದ ಮಾಧವ್ ಗಾಬರಿಯಾಗಿ, ಹೇ ಮಧು, ಅವನು ನಿನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾನೆ, ಫಸ್ಟ್ ಅಲ್ಲಿಂದ ಬೇಗ ಹೊರಡು. ಮಾಧವ್ ಮಧುಗೆ ಗೈಡ್ ಮಾಡ್ತಾರೆ, ನಾನ್ ಹೇಳೋ ರೂಟ್ ನಲ್ಲೇ ಬಾ ಅಂತ. ಆಕ್ಚುಲಿ ಮಧುನ ಕೊಲ್ಲೋಕೆ ಹೇಳಿರೋದು ಇದೇ ಮಾರಿ.
ಟಾರ್ಗೆಟ್ ಮಿಸ್ ಆಗಿದ್ರಿಂದ ವ್ಯಾನ್ ನ ಅಲ್ಲೇ ಬಿಟ್ಟು ಡ್ರೈವರ್ನ ಮಾತ್ರ ಇವನು ಓಮ್ನಿನಲ್ಲಿ ಕೂರ್ಸ್ಕೊಂಡು ಮಧುನ್ ಫಾಲೋ ಮಾಡ್ತಾನೆ. ಆ ವ್ಯಾನ್ ಆಕ್ಸಿಡೆಂಟ್ ಕೇಸ್ಗೂ ಮಾರಿಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ. ಸೊ ಈಗ ಅವನು ಮಧುನ ಫಾಲೋ ಮಾಡ್ತಾ ಇರೋದ್ರಿಂದ ಅವನ್ನ ಹಿಡಿದ್ರೆ ಈ ಕೇಸ್ ನಲ್ಲಿ ಏನಾದ್ರೂ ಲೀಡ್ ಸಿಗ್ಬೋದು ಅಂತ ಮಾಧವ್ ಗೆಸ್ ಮಾಡ್ತಾರೆ. ಆ ಓಮ್ನಿ ವ್ಯಾನ್ ನಂಬರ್ ಹೇಳಿ ಟ್ರಾಫಿಕ್ ಪೊಲೀಸ್ ನ ಅಲರ್ಟ್ ಮಾಡ್ತಾರೆ. ಹಾಗೇನೆ B9 ಟೀಮ್ ಆ ವ್ಯಾನ್ ನ ರೌಂಡ್ ಅಪ್ ಮಾಡಿ ಮಧುನ ಸೇವ್ ಮಾಡ್ತಾರೆ. ಈಗ ಮಾರಿ ಸುತ್ತ ಪೊಲೀಸ್ನವರು ರೌಂಡ್ ಅಪ್ ಮಾಡಿದ್ರೂನು ಮಧು ಮೇಲೆ ಗಾಡಿ ಹತ್ಸೋದಕ್ಕೆ ಬರ್ತಾನೆ. ಆಗ ಫೈರಿಂಗ್ ನಡೆದು ಮಾರಿ ಜೊತೆಲಿದ್ದವನು ಸತ್ತೋಗ್ತಾನೆ. ಮಾಧವ್ ಹೇಳ್ತಾರೆ ಅವಶ್ಯಕತೆ ಇದ್ರೆ ಕಾಲಿಗೆ ಶೂಟ್ ಮಾಡಿ, ಅವ್ನ್ ನಮ್ಗೆ ಜೀವಂತವಾಗಿ ಬೇಕು ಅಂತ. ಆದ್ರೆ ಮಾರಿ ಪಕ್ಕದಲ್ಲಿದ್ದ ನದಿಗ್ ಹಾರಿ ಎಸ್ಕೇಪ್ ಆಗ್ಬಿಡ್ತಾನೆ. ಬೀನ ಶೂಟ್ ಮಾಡೋಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ಇದ್ರಿಂದ ಮಾಧವ್ಗೆ ತುಂಬಾನೇ ಕೋಪ ಬರುತ್ತೆ. ಸಿಗೋ ಪ್ರತಿಯೊಂದು ಲೀಡ್ಗೂ ಡೆಡ್ ಎಂಡ್ ಸಿಗ್ತಿದೆಯಲ್ಲ ಅಂತ. ಅವನ ಹೆಸರು ಮಾರಿ ಅಂತ ಇವ್ರು ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಮಧು ಮಾಧವ್ನ ಭೇಟಿಯಾಗಿ IVF ಪೇಷಂಟ್ ಗಳಿಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಹೇಳ್ತಾರೆ. ಪುಣೆ ಲ್ಯಾಬ್ ಇಂದ ರಿಪೋರ್ಟ್ ಬಂದಿದೆ. IVF ಟ್ರೀಟ್ಮೆಂಟ್ ಗೋಸ್ಕರನೇ ನಮ್ಮ ಹಾಸ್ಪಿಟಲ್ಗೆ ಪೇಷಂಟ್ಸ್ ಬರ್ತಾರೆ. ಆದ್ರೆ ರೀಸೆಂಟ್ಲಿ IVF ಟ್ರೀಟ್ಮೆಂಟ್ ತಗೊಂಡಿರೋ ಒಬ್ರು ಪೇಷಂಟ್ ಆರೋಗ್ಯದಲ್ಲಿ ಮಾತ್ರ ಏರುಪೇರಾಗಿತ್ತು. ಪುಣೆ ಲ್ಯಾಬ್ ನ ರಿಪೋರ್ಟ್ ಪ್ರಕಾರ ಆ ಸ್ಟಿರಾಯ್ಡ್ ಡೋನರ್ ಎಗ್ಸ್ ನಲ್ಲಿ ಇರೋದ್ರಿಂದ ಹುಟ್ಟೋ ಮಗು ದೊಡ್ಡವನಾದ್ಮೇಲೆ ಗಂಡಾಗೂ ಇರಲ್ಲ, ಹೆಣ್ಣಾಗೂ ಇರಲ್ಲ, ಟ್ರಾನ್ಸ್ಜೆಂಡರ್ ಆಗ್ಬಿಡುತ್ತೆ. ಇದನ್ ಕೇಳಿ ಮಾಧವ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ರೀಸೆಂಟ್ಲಿ IVF ಟ್ರೀಟ್ಮೆಂಟ್ ಪಡ್ಕೊಂಡಿರೋ ಎಲ್ಲರ ಬ್ಲಡ್ ನಲ್ಲೂ ಆ ಸ್ಟಿರಾಯ್ಡ್ ಪತ್ತೆ ಆಗಿದೆ. ಅಂದ್ರೆ ಅವರಿಗೆಲ್ಲ ಹುಟ್ಟೋ ಮಕ್ಕಳಿಗೆಲ್ಲ ಇದೇ ಗತಿನೇ. ಗೈಸ್, ಹಂಗೆ ಯೋಚನೆ ಮಾಡಿ, ಒಂದೇ ಹಾಸ್ಪಿಟಲ್ ನಲ್ಲಿ IVF ಟ್ರೀಟ್ಮೆಂಟ್ ಪಡ್ಕೊಂಡಿರೋ ತುಂಬಾ ಜನ ಪೇಷಂಟ್ ಗಳಿಗೆ ಹುಟ್ಟೋ ಮಕ್ಕಳೆಲ್ಲ ಟ್ರಾನ್ಸ್ಜೆಂಡರ್ಸ್ ಆಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ? ಹಾಗೇನೆ ಹಾಸ್ಪಿಟಲ್ ನ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ. ಅದಿರ್ಲಿ ಮಧು, ನಿಮ್ಮ ಹಾಸ್ಪಿಟಲ್ಗೆ ಎಗ್ಸ್ ಡೊನೇಟ್ ಮಾಡ್ತಿರೋ ಏಜೆಂಟ್ ಯಾರು? ಅದೇನೋ ಆಲ್ ಇಸ್ ವೆಲ್ ಅನ್ನುವ NGO ನವರು. ಓ ಮೈ ಗಾಡ್, ಆ ಏಜೆಂಟ್ ನ ಮೀಟ್ ಆಗ್ಬೇಕು ಅಂತ ನಮ್ ಲ್ಯಾಬ್ ಟೆಕ್ನಿಷಿಯನ್ ಮುಖೇಶ್ಗೆ ಹೇಳಿದ್ದೆ, ಆದ್ರೆ ಅವನು ಕೂಡ ಮಿಸ್ಸಿಂಗ್. ಮಾಧವ್ಗೆ ಸ್ಟ್ರೈಕ್ ಆಗುತ್ತೆ. ಅದೇ ಏಜೆಂಟ್ಗೆನೆ ಸೂಸೈಡ್ ಮಾಡ್ಕೊಂಡಿದ್ದ ಮದರ್ ಕೊನೆದಾಗಿ ಕಾಲ್ ಮಾಡಿದ್ರು ಅಂತ. ಹಾಸ್ಪಿಟಲ್ MD ಮಾಧವ್ನ ಭೇಟಿಯಾಗಿ ರೀಸೆಂಟ್ಲಿ 12 ಜನ ಪೇಷಂಟ್ ಗಳಿಗೆ ಸ್ಟಿರಾಯ್ಡ್ ಇಂಜೆಕ್ಟ್ ಆಗಿತ್ತು, ಅವ್ರಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ರಿಕವರ್ ಮಾಡ್ಬಿಟ್ವಿ. ಹೇಗಾದ್ರೂ ಯಾರು ಇದನ್ನೆಲ್ಲ ಮಾಡ್ತಿರೋದು ಅಂತ ಕಂಡು ಹಿಡೀರಿ. ಫಸ್ಟ್ ಆ ಏಜೆಂಟ್ ಜೊತೆಲಿ ಡೀಲ್ ಮಾಡ್ಕೊಂಡಿದ್ದ ಹಾಸ್ಪಿಟಲ್ ಸಿಬ್ಬಂದಿಗೆ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಲ್ಯಾಬ್ ಟೆಕ್ನಿಷಿಯನ್ ಮುಖೇಶ್ ಅವರೇ ಇದ್ರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದು, ನಾನ್ ಬರೀ ದಾಳ ಅಷ್ಟೇ. ಚಾರ್ಲ್ಸ್ ನ ಹಿಡಿದ್ರೆ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ ಅಂತ. ಇವನೇ ಅಲ್ವಾ ಚಾರ್ಲ್ಸ್? ಎಸ್ ಸರ್, ಇವನೇ. ಈಗ ಸೀಕ್ರೆಟ್ ಆಗಿ ಚಾರ್ಲ್ಸ್ ನ ಫಾಲೋ ಮಾಡ್ತಾರೆ. ಸರಿಯಾದ ಸಮಯ ನೋಡಿ ಚಾರ್ಲ್ಸ್ ಇರೋ ಜಾಗನ ತಿಳ್ಕೊಂಡು ಅವನ್ನ ಅರೆಸ್ಟ್ ಮಾಡಿ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಚಾರ್ಲ್ಸ್, ನಿಜ ಹೇಳು, ಮದರ್ ಸಾಯೋಕ್ ಮುಂಚೆ ನಿನ್ ನಂಬರ್ಗೆ ಕಾಲ್ ಮಾಡಿದ್ದಾರೆ. ಅವ್ರ ಸತ್ ಮೇಲೆ ಆ ನಂಬರ್ ನ ಸ್ವಿಚ್ ಆಫ್ ಮಾಡಿದ್ಯಾ? ಹೇಳು, ಆರ್ಫನೇಜ್ ಇಂದ ಕಿಡ್ನಾಪ್ ಮಾಡೋ ಹುಡುಗಿರ್ನ ಏನ್ ಮಾಡ್ತಾ ಇದ್ದೀರಾ? ಟಾರ್ಚರ್ ತಡಿಯೋಕಾಗ್ದೆ ಚಾರ್ಲ್ಸ್ ಸತ್ಯ ಹೇಳೋದಕ್ ಶುರು ಮಾಡ್ತಾನೆ. ಆರ್ಫನೇಜ್ ಗಳೇ ನಮ್ ಟಾರ್ಗೆಟ್. ಫಸ್ಟ್ ಡೊನೇಷನ್ ಕೊಟ್ಟು ಕಣ್ಕಾಣ್ದೇ ಇರೋ ಹುಡುಗಿರಿಗೆ ನಾವೇ ಮದ್ವೆ ಮಾಡಿಸ್ತೀವಿ ಅಂತ ಅವ್ರನ್ನ ನಂಬಿಸ್ತೀವಿ. ಅದೇ ಕಾಂಟ್ಯಾಕ್ಟ್ ನಲ್ಲಿ ಬಂದವ್ರೆ ಮದರ್ ಸಾರಾ ಮರಿಯಂ. ಮದ್ವೆಗೆ ಹುಡುಗರ್ನ ನಮ್ ಕಡೆ ಅವ್ರನ್ನೇ ಸೆಟ್ ಮಾಡ್ತೀವಿ. ಫೇಕ್ ಸರ್ಟಿಫಿಕೇಟ್ ಹಾಗೇನೆ ID ಪ್ರೂಫ್ ನ ರೆಡಿ ಮಾಡಿ ಅವ್ರಗಳಿಗೆ ಮದ್ವೆ ಮಾಡಿಸ್ತೀವಿ. ಅದೇ ತರ ಒಂದಿನ ಸಾರಾ ಮರಿಯಂ ಇದ್ದ ಆರ್ಫನೇಜ್ ನಲ್ಲೂ ಕೆಲವು ಜನ ಹುಡುಗಿರಿಗೆ ಮದ್ವೆ ಮಾಡಿಸಿ ಅಲ್ಲಿಂದ ಕರ್ಕೊಂಡು ಹೋದ್ವಿ. ಆ ಹುಡುಗಿರ ಅಂಡಾಶಯದ ಮೊಟ್ಟೆಗಳನ್ನ ಕದ್ದು ಹಾಸ್ಪಿಟಲ್ಗೆ ಸಪ್ಲೈ ಮಾಡ್ತೀವಿ. ಈ ವಿಷಯ ಗೊತ್ತಾದ್ಮೇಲೆ ಮದರ್ ಗಲಾಟೆ ಮಾಡಿದ್ರು. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ನೀವೇ ದುಡ್ಡಿನ ಆಸೆಗೆ ಆ ಹುಡುಗಿರ್ಗೆ ಮದ್ವೆ ಮಾಡಿಸಿದೀರಾ ಅಂತ ಹೇಳಿಕೆ ಕೊಡ್ತೀವಿ ಅಂತ ಹೆದರ್ಸ್ಬಿಟ್ಟೆ. ನೀವು ರೆಕಾರ್ಡ್ ಬುಕ್ಸ್ ನ ಈಸ್ಕೊಂಡು ಹೋದ ದಿನ ಮದರ್ ನನ್ಗೆ ಕಾಲ್ ಮಾಡಿದ್ರು. ವಿಷಯ ಗೊತ್ತಾದ್ಮೇಲೆ ನಾನು ಮದರ್ಗೆ ಧಮಕಿ ಹಾಕ್ದೆ, ಯಾಕೆ ನೀವು ರೆಕಾರ್ಡ್ ಬುಕ್ ನ ಕೊಟ್ರಿ ಅಂತ. ಅದೇ ದಿನ ರಾತ್ರಿ ನೀವು ಮತ್ತೆ ಮದರ್ ನ ಮೀಟ್ ಆಗಕ್ ಬಂದಾಗ ಎಲ್ಲಿ ಇನ್ವೆಸ್ಟಿಗೇಷನ್ ನಡೆದು ನಾವೆಲ್ಲ ಅವ್ರ ವಿರುದ್ಧನೇ ಹೇಳಿಕೆ ಕೊಟ್ರೆ ಅವರು ಸಿಗಾಕೋತಾರೆ ಅನ್ನೋ ಭಯದಲ್ಲಿ ನಿಮ್ ಗಾಡಿ ಮೇಲೆನೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸರಿ, ಇದೇ ಅಲ್ವಾ ನೀವು ಹಾಸ್ಪಿಟಲ್ಗೆ ಸಪ್ಲೈ ಮಾಡೋ ಎಗ್ಸ್? ಇದ್ರಲ್ಲಿ ಹೇಗೆ ಸ್ಟಿರಾಯ್ಡ್ ಬಂತು? ಅದ್ ನನಗೆ ಗೊತ್ತಿಲ್ಲ. ನಿಮ್ ಡಾರ್ಕ್ ಸೀಕ್ರೆಟ್ಸ್ ಗೊತ್ತಿರೋರ್ನ ಟಾರ್ಗೆಟ್ ಮಾಡಿದ್ದೀರಾ. ನಿಮ್ಗೆ ಹೆಲ್ಪ್ ಮಾಡ್ತಿದ್ದ ಲ್ಯಾಬ್ ಟೆಕ್ನಿಷಿಯನ್ ಮುಖೇಶ್ ಮಿಸ್ಸಿಂಗ್, ಮದರ್ ಡೆತ್ ಆಗಿದೆ. ನೆಕ್ಸ್ಟ್ ಡಾಕ್ಟರ್ ಮಧುನ ಕೂಡ ಟಾರ್ಗೆಟ್ ಮಾಡಿದ್ರಿ ಅಲ್ವಾ? ಆದ್ರೆ ನಾವು ತಡೆದಿದ್ರಿಂದ ಪ್ಲಾನ್ ಫ್ಲಾಪ್ ಆಗೋಯ್ತು. ಈಗ ಅವನಿಗೆ ಮತ್ತೆ ಸರಿಯಾಗಿ ಹೊಡೆದು ಬಾಕಿ ವಿಷಯನು ಹೇಳು ಅಂದಾಗ, ಸರ್ ಇದ್ರಲ್ಲಿ ನಾನು ದಾಳ ಅಷ್ಟೇ, ಹೆಡ್ ಬೇರೊಬ್ಬ ಇದ್ದಾನೆ, ಅವನ್ ಹೆಸರು ವೇದ, ಅವನೇ ಈ ದಂಧೆನ ನಡೆಸ್ತಾ ಇರೋ ಮಾಸ್ಟರ್ ಮೈಂಡ್. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಗ್ಯಾರೇಜ್ ಅಲ್ಲಿ ಒಬ್ಬ ವ್ಯಾನ್ ಬಗ್ಗೆ ಮಾಹಿತಿ ಕೊಟ್ಟಿರ್ತಾನೆ ಅಲ್ವಾ, ಅವನೇ ವೇದ. ನೋಡಕ್ ಮಾತ್ರ ಸೈಲೆಂಟ್, ಆದ್ರೆ ತುಂಬಾನೇ ಡೇಂಜರಸ್. ಅವನೇ ನಮ್ಗಳ ಮುಖಾಂತರ ಹಾಸ್ಪಿಟಲ್ ಗಳಿಗೆ ಎಗ್ಸ್ ನ ಸಪ್ಲೈ ಮಾಡಿಸ್ತಾನೆ. ವೇದಾನೆ ಆ ಎಗ್ಸ್ ನಲ್ಲಿ ಸ್ಟಿರಾಯ್ಡ್ ನ ಮಿಕ್ಸ್ ಮಾಡೋದು. ಯಾಕೆ ಅದ್ ನನಗ್ ಗೊತ್ತಿಲ್ಲ ಸರ್. ವೇದ ಆಲ್ ಇಸ್ ವೆಲ್ ಅನ್ನುವ ಒಂದು NGO ನ ಇಟ್ಕೊಂಡಿದ್ದಾನೆ. ಅದ್ರ ಮುಖಾಂತರ ಅವನಿಗೆ ಫಂಡ್ಸ್ ಬರುತ್ತೆ. ಹುಡುಗಿರ್ನ ಕಿಡ್ನಾಪ್ ಮಾಡೋದಷ್ಟೇ ನನ್ ಕೆಲ್ಸ. ಸರಿ, ಆ 3 ಜನ ಹುಡುಗಿರು ಹೇಗ್ ಸತ್ರು? ಸರ್, ಆ ದಿನ ಮದ್ವೆ ಆದ್ಮೇಲೆ ರಾತ್ರಿ 3 ಜನ ಹುಡುಗಿರ್ನ ಕರ್ಕೊಂಡು ಹೋಗೋದಕ್ಕೆ ವೇದ
ವೇದಾನೆ ಬಂದಿದ್ದ. ಹೋಗೋ ದಾರಿನಲ್ಲಿ ಒಂದು ಹುಡುಗಿ ಮಾತ್ರ ತಪ್ಸ್ಕೊಳ್ಳೋಕೆ ಟ್ರೈ ಮಾಡಿದ್ರಿಂದ ಕೆಳಗಡೆ ಬಿದ್ದು ಅವಳ ತಲೆಗೆ ಪೆಟ್ಟಾಗಿತ್ತು. ಅವಳನ್ನ ಮತ್ತೆ ವ್ಯಾನಲ್ಲಿ ಹಾಕೊಂಡು ಹೋಗ್ತಾ ಇರುವಾಗ ಗಾಡಿಗೆ ಆಕ್ಸಿಡೆಂಟ್ ಆಯ್ತು. ಗಾಡಿ ಕ್ರಾಶ್ ಆದ್ಮೇಲೆ ದುಡ್ಡು ಕದಿಯೋಕೆ ಆ ಕಳ್ಳ ಬಂದ. ವೇದ ಅವನ್ನ ಸಾಯಿಸಿ ಬಾಡಿನ ಗಾಡಿ ಮೇಲೆನೆ ಹಾಕ್ದ. ಪೊಲೀಸ್ನವ್ರು ಬಂದ್ರೆ ಸಿಗಾಕೋತೀನಿ ಅಂತ ಆ ಕಳ್ಳ ಸೇರಿದಂತೆ ವ್ಯಾನಲ್ಲಿದ್ದ 3 ಜನ ಹುಡುಗಿರ್ಗೂ ಬೆಂಕಿ ಹಚ್ಬಿಟ್ಟ. ಈಗ ವೇದ ಎಲ್ಲಿದ್ದಾನೋ ನನಗ್ ಗೊತ್ತಿಲ್ಲ ಅಂತ. ಇವನೇ ವೇದ ಅಂತ ನಮಗ್ ಗೊತ್ತಾಗಿದೆ, ಆದ್ರೆ ಮಾಧವನ್ ಟೀಮ್ಗೆ ಇನ್ನೂ ಗೊತ್ತಾಗಿಲ್ಲ. ಚಾರ್ಲ್ಸ್ ನ ಇಟ್ಟು ಸ್ಕೆಚ್ ಆರ್ಟಿಸ್ಟ್ ಮುಖಾಂತರ ಸ್ಕೆಚ್ ಮಾಡಿಸಿದ್ರೆ ವೇದನ ಕಂಡು ಹಿಡಿಬಹುದು ಅಂತ ಗೆಸ್ ಮಾಡ್ತಾರೆ. ವೇದ ಫೋನ್ ಯೂಸ್ ಮಾಡಲ್ವಂತೆ, ಸೊ ಅವನ್ನ ಟ್ರೇಸ್ ಮಾಡೋದು ಕಷ್ಟ. ಈಗ ವೇದ ಇಲ್ಲಿ ಜೈಲಲ್ಲಿರೋ ಚಾರ್ಲ್ಸ್ ಮುಖಾಂತರ ನಾನ್ ಸಿಗಾಕೋತೀನಿ ಅಂತ ಹೆದ್ರಿ ಸ್ಟೇಷನ್ಗೆ ಬಂದು ನನ್ ತಂಗಿ ಕಾಣ್ತಿಲ್ಲ. ರೀಸೆಂಟ್ಲಿ ಸೂಸೈಡ್ ಮಾಡ್ಕೊಂಡಿದ್ದ ಮದರ್ ನಡೆಸ್ತಾ ಇದ್ದ ಆರ್ಫನೇಜ್ ಅಲ್ಲೇ ಇದ್ಲು. ಹೆಸರು ವೇದಿಕಾ. ಅವಳಿಗೆ ಫ್ರೀಯಾಗಿ ಮದ್ವೆ ಮಾಡಿಸ್ತೀವಿ ಅಂತಿದ್ರು, ಆಮೇಲೆ ಅವಳು ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾಳೆ ಅಂತ. ಹಿಂಗೆ ಇಲ್ಲಿ ಪೊಲೀಸ್ ಜೊತೆ ಡ್ರಾಮಾ ಮಾಡ್ತಾ ಸೆಲ್ ನಲ್ಲಿದ್ದ ಚಾರ್ಲ್ಸ್ ಊಟದಲ್ಲಿ ಇವನ್ ಕಡೆಯವನ್ಗೆ ಹೇಳಿ ವಿಷಾನ ಮಿಕ್ಸ್ ಮಾಡ್ಸಿರ್ತಾನೆ. ಈಗ ಊಟ ತಿಂದು ಚಾರ್ಲ್ಸ್ ಒದ್ದಾಡ್ತಾ ಇದ್ದಾನೆ. ಇದರಿಂದ ಪೊಲೀಸ್ನವ್ರಿಗೆ ಶಾಕ್ ಆಗುತ್ತೆ. ಕೊನೆಗೂ ಚಾರ್ಲ್ಸ್ ಸತ್ತೋಗ್ತಾನೆ. ಆಮೇಲೆ ಏನು ಗೊತ್ತಿಲ್ಲದೆ ಇರೋ ಒಂಥರ, ನಾನು ಚಾರ್ಲ್ಸ್ ನ ನೋಡಿದ್ದೀನಿ, ನನ್ ತಂಗಿ ಮದ್ವೆಗ್ ಬಂದಿದ್ದ, ಇವನ್ ಜೊತೆಲಿ ಇನ್ನೊಬ್ಬ ಕೂಡ ಇದ್ದ, ಅವನ್ ಹೆಸರೇ ವೇದ ಅಂತ. ಗಾಬರಿ ಆಗಿದ್ದ ಮಾಧವ್ ಇವನ್ನ ಯೂಸ್ ಮಾಡ್ಕೊಂಡು ವೇದ ಸ್ಕೆಚ್ ರೆಡಿ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇವನ್ ಚೆನ್ನಾಗಿ ಪೊಲೀಸ್ನವ್ರನ್ನ ಯಾಮಾರಿಸ್ತಾ ಇದ್ದಾನೆ. ಇವನ್ ಹೇಳ್ತಿರೋ ಡಿಸ್ಕ್ರಿಪ್ಷನ್ ಆಧಾರದ ಮೇಲೆ ಸ್ಕೆಚ್ ರೆಡಿ ಆಗ್ತಿದೆ. ಸ್ಕೆಚ್ ರೆಡಿ ಆದ್ಮೇಲೆ ಇವನೇ ವೇದ ಅಂತ ಪೊಲೀಸ್ನವ್ರನ್ನ ಮಿಸ್ಲೀಡ್ ಮಾಡ್ತಾನೆ. ಆಕ್ಚುಲಿ ಇವನು ಹೇಳ್ತಿರೋ ಡಿಸ್ಕ್ರಿಪ್ಷನ್ ಇವನಿಗೋಸ್ಕರ ಕೆಲಸ ಮಾಡ್ತಿದ್ದ ಮಾರಿಗ್ ಮ್ಯಾಚ್ ಆಗ್ತಿದೆ. ಆಕ್ಚುಲಿ ಇವನು ನನ್ನ ಹೆಸರು ಮಾರಿ ಅಂತ ಸುಳ್ಳು ಹೇಳಿರ್ತಾನೆ. ಈಗ ಮಾಧವ್ ಗಜೇಂದ್ರನ್ಗೆ ಹೇಳ್ತಾರೆ, ಚಾರ್ಲ್ಸ್ ಹೇಳಿಕೆ ಪ್ರಕಾರ ಆ ದಿನ ರಾತ್ರಿ ವ್ಯಾನ್ ಆಕ್ಸಿಡೆಂಟ್ ಆದಾಗ ಗಾಡಿ ಓಡಿಸಿರೋದು ವೇದ. ನಮ್ಗೆ ಮಾರಿ ಹೇಳಿಕೆ ಕೊಟ್ಟಿರೋ ಪ್ರಕಾರ ಅಂಗಡಿ ಕ್ಲೋಸ್ ಮಾಡೋ ಸಮಯದಲ್ಲೇ ವೇದ ಗಾಡಿ ತಗೊಂಡು ಹೋಗೋದಕ್ಕೆ ಗ್ಯಾರೇಜ್ಗೆ ಬಂದಿದ್ದಾನೆ. ಅಂದ್ರೆ ಖಂಡಿತ ಮಾರಿ ವೇದನ ನೋಡಿದ್ದಾನೆ. ಆದ್ರೆ ಆ ದಿನ ನಮ್ಗೆ ಈ ವಿಷಯನ ಹೇಳೇ ಇಲ್ಲ ಅವನು. ಸೊ ಏನೋ ತಪ್ಪಾಗಿದೆ ಅಂತ. ಚಾರ್ಲ್ಸ್ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಅದರಲ್ಲಿ ವೇದ ಅವ್ರ ತಂದೆ ನಂಬರ್ ಸಿಗುತ್ತೆ. ಆ ನಂಬರ್ ನ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ವೇದ ಅವ್ರ ತಂದೆ ಸಿಗ್ತಾರೆ. ನೋಡಿ, ನಿಮ್ ಮಗನ್ ಬಗ್ಗೆ ನಮ್ಗೆ ಡೀಟೇಲ್ಸ್ ಹೇಳಿ, ಇಲ್ಲ ಅಂದ್ರೆ ಏಜ್ ಆಗಿದೆ ಅಂತಾನು ನೋಡ್ದೆ ನಮ್ ಭಾಷೆಯಲ್ಲಿ ಮಾತಾಡ್ಬೇಕಾಗುತ್ತೆ. ಈ ಕಡೆ ವೇದ ಬೀನಾ ಕಾಲ್ ಮಾಡಿ ವೇದ ಇರೋ ಜಾಗ ನನಗ್ ಗೊತ್ತಾಗಿದೆ, ಬೇಗ ಬನ್ನಿ ಅಂತ ಅಡ್ರೆಸ್ ಕೊಡ್ತಾನೆ. ಈ ವಿಷಯನ ಬೀನಾ ಮಾಧವ್ಗೆ ಹೇಳೋ ಕಾಲ್ ಮಾಡಿದಾಗ ಎಂಕ್ವೈರಿನಲ್ಲಿ ಬಿಸಿ ಇರೋ ಮಾಧವ್ ಕಾಲ್ ಪಿಕ್ ಮಾಡಲ್ಲ. ಅದಕ್ಕೆ ಬೀನಾ ಸ್ಮಾಲ್ ಟೀಮ್ ನ ಕರ್ಕೊಂಡು ವೇದ ಹೇಳಿದ ಸ್ಪಾಟ್ ಗೆ ಹೋಗ್ತಾರೆ. ಈ ಕಡೆ ಮಾಧವ್ಗೆ ಇವರು ಇದೇ ನನ್ ಮಗ ವೇದ ಅಂತ. ಆಕ್ಚುಲಿ ಇದೇ ಫೋಟೋನ ಸ್ಟೇಷನ್ ನಲ್ಲಿ ತೋರಿಸಿ ನನ್ ತಂಗಿ ಮಿಸ್ಸಿಂಗ್ ಅಂತ ವೇದ ಹೇಳಿರ್ತಾನೆ. ಮಾಧವ್ಗೆ ಗಾಬರಿ ಆಗುತ್ತೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಆಕ್ಚುಲಿ ಅವನ್ ಫುಲ್ ಹೆಸರು ವೇದಿಕಾ. ಮಾರಿ ಕೂಡ ಇದೇ ಊರಿಗೆ ಸೇರ್ದವನು. ಡಾಕ್ಟರ್ ಆಗೋದೇ ಇವಳ ಗುರಿ. ಆದ್ರೆ ಅವಳು ಹುಡುಗಿರ್ಗಿಂತ ಹುಡುಗರ ಜೊತೆನೆ ಜಾಸ್ತಿ ಕಾಲ ಕಳೀತಾ ಇರ್ತಾಳೆ. ದಿನ ಕಳೆದಂತೆ ಹುಡುಗರ ತರನೇ ಶೇವಿಂಗ್ ಮಾಡ್ಕೊಂಡು ಕೆಲವು ದಿನಗಳ ನಂತರ ಕಂಪ್ಲೀಟ್ಲಿ ಹುಡುಗರ ತರನೇ ಡ್ರೆಸ್ ಹಾಕೋತಾಳೆ. ಗಾಬರಿ ಆಗಿದ್ದ ತಂದೆ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಕೇಳಿದಾಗ ನಿಮ್ ಮಗಳು ಟ್ರಾನ್ಸ್ಜೆಂಡರ್, ಅದಕ್ಕೇನೆ ಈ ರೀತಿ ನಡ್ಕೋತಾ ಇದ್ದಾಳೆ, ನೀವೇ ಧೈರ್ಯ ತುಂಬಬೇಕು, ಇಲ್ಲ ಅಂದ್ರೆ ಅವಳಿಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ. ಊರಿನ ಜನ ಏನೇ ಮಾತಾಡಿದ್ರು ಪರವಾಗಿಲ್ಲ, ನಾನ್ ನಿನ್ನ ಬಿಟ್ಕೊಡಲ್ಲ ಅಂತ ಚೆನ್ನಾಗಿ ಓದಿಸಿ ಮೆಡಿಕಲ್ ಕಾಲೇಜ್ಗೆ ಕಳಿಸ್ತಾರೆ. ಆದ್ರೆ ಅಲ್ಲಿದ್ದ ಸ್ಟಾಫ್ ಹಾಗೇನೆ ಸ್ಟೂಡೆಂಟ್ಸ್ ಎಲ್ರು ಗೇಲಿ ಮಾಡ್ತಾರೆ. ಅವನು ರೆಸ್ಟ್ ರೂಮ್ ನಲ್ಲಿ ಇದ್ದಾಗ ಗೊತ್ತಿಲ್ಲದೆ ವಿಡಿಯೋ ಮಾಡಿ ಎಲ್ಲಾ ಕಡೆ ಶೇರ್ ಮಾಡಿರ್ತಾರೆ. ಈ ವಿಷಯದಲ್ಲಿ ಗಲಾಟೆ ಆದಾಗ ಕಾಲೇಜ್ ಮ್ಯಾನೇಜ್ಮೆಂಟ್ ಇವನ್ ಮೇಲೆನೆ ತಪ್ಪಿದೆ ಅಂತ ಹೇಳಿ ಕಾಲೇಜಿಂದ ಹೊರಗಡೆ ಹಾಕ್ತಾರೆ. ಇದೇ ಕಾರಣಕ್ಕೆ ವೇದ, ಮಾರಿ, ಚಾರ್ಲ್ಸ್ ಇವ್ರನ್ನೆಲ್ಲ ಯೂಸ್ ಮಾಡ್ಕೊಂಡು ಆರ್ಫನೇಜ್ ಗಳಲ್ಲಿ ಹುಡುಗಿರ್ನ ಕಿಡ್ನಾಪ್ ಮಾಡಿ ಅವ್ರಗಳ ಅಂಡಾಶಯದ ಮೊಟ್ಟೆಗಳನ್ನ ಕದ್ದು ಅದ್ರಲ್ಲಿ ಸ್ಟೆರಾಯ್ಡ್ ನ ಮಿಕ್ಸ್ ಮಾಡಿ ಹಾಸ್ಪಿಟಲ್ ಗಳಿಗೆ ಸಪ್ಲೈ ಮಾಡಿರ್ತಾನೆ. ಹುಟ್ಟೋ ಮಕ್ಳೆಲ್ಲ ನಮ್ ತರನೇ ಹುಟ್ಲಿ ಅಂತ. ಯಾಕಂದ್ರೆ ಇಡೀ ಸಮಾಜ ಮಂಗಳಮುಖಿಯರ್ನ ಆಕ್ಸೆಪ್ಟ್ ಮಾಡಲ್ಲ. ಈ ರೀತಿ IVF ಚಿಕಿತ್ಸೆ ಕೊಡೋ ಹಾಸ್ಪಿಟಲ್ ಗಳಿಗೆ ಸ್ಟೆರಾಯ್ಡ್ ಮಿಕ್ಸ್ ಆಗಿರೋ ಎಗ್ಸ್ ನ ಕಳಿಸಿ ಇವ್ರ ಸಂತತಿನ ಜಾಸ್ತಿ ಮಾಡಿದ್ರೆ ನಮಗೂ ಈಕ್ವಲ್ ರೈಟ್ ಸಿಗುತ್ತೆ ಅಂತ. ಈ ಕಡೆ ಬೀನಾಗೆ ವೇದ ಮಿಸ್ಲೀಡ್ ಮಾಡಿದ್ರಿಂದ ಅವನು ಹೇಳಿದ್ದ ಸ್ಪಾಟ್ ಗೆ ಬಂದಾಗ ಬೀನಾಗೆ ಲ್ಯಾಬ್ ಟೆಕ್ನಿಷಿಯನ್ ಮುಖೇಶ್ ನ ಡೆಡ್ ಬಾಡಿ ಸಿಗುತ್ತೆ. ಮಾಧವ್ ಕಾಲ್ ಪಿಕ್ ಮಾಡದೆ ಇರೋದ್ರಿಂದ ಈ ವಿಷಯನ ವಾಯ್ಸ್ ಮೆಸೇಜ್ ಅಲ್ಲಿ ಕಳಿಸಿ ಹಾಗೇನೆ ಲೊಕೇಶನ್ ನ ಶೇರ್ ಮಾಡ್ತಾರೆ. ಸ್ಪಾಟ್ ನಲ್ಲಿದ್ದ ಮಾರಿನ್ ನೋಡಿ ಬೀನಾ ಇವನೇ ವೇದ ಅನ್ಕೋತಾರೆ. ಯಾಕಂದ್ರೆ ವೇದ ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ನ ಬಳಸಿ ಬಿಡಿಸಿದ್ದ ಚಿತ್ರ ಇವನ್ ತರನೇ ಇದೆ. ಇಲ್ಲೊಂದು ಭಯಂಕರ ಫೈಟ್ ನಡೆಯುತ್ತೆ.
ಅದೇ ಸ್ಕೆಚ್ ನ ವೇದ ತಂದೆಗೂ ತೋರಿಸಿದಾಗ ಇವನೇ ಮಾರಿ, ವೇದ ಹಾಗೇನೆ ಮಾರಿ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಸೊ ಸ್ಟೇಷನ್ ಬಂದು ಮಿಸ್ಲೀಡ್ ಮಾಡಿದ್ದಾನೆ ಅನ್ನೋದು ಈಗ ಅಷ್ಟೇ ಮಾಧವ್ ಗೊತ್ತಾಗುತ್ತೆ. ಈ ಕಡೆ ವೇದ ಬೀನಾ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾನೆ. ಬೀನಾ ಕಳಿಸಿದ್ದ ವಾಯ್ಸ್ ಮೆಸೇಜ್ ಕೇಳಿ ಗಾಬರಿಯಾಗಿದ್ದ ಮಾಧವ್ ಅವ್ರು ಕಳಿಸಿದ ಲೊಕೇಶನ್ ಕಡೆ ಬರ್ತಾರೆ. ಇನ್ನು ವೇದ ಹಾಗೇನೆ ಮಾರಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾಕಂದ್ರೆ ಇವನ್ ತಪ್ಸ್ಕೊಳ್ಳೋಕೆ ಪೊಲೀಸ್ನವ್ರಿಗೆ ಮಾರಿ ಡಿಸ್ಕ್ರಿಪ್ಷನ್ ಕೊಟ್ಟು ಸ್ಕೆಚ್ ರೆಡಿ ಮಾಡಿಸಿರ್ತಾನೆ. ಈ ವಿಷಯದಲ್ಲಿ ತುಂಬಾನೇ ಜಗಳ ಆಗಿದ್ರಿಂದ ಕೊನೆಗೆ ವೇದ ಮಾರಿಗ್ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಸ್ಪಾಟಿಗೆ ಬಂದ ಮಾಧವ್ಗೆ ಬೀನಾ ಸತ್ತಿರೋದ್ ನೋಡಿ ತುಂಬಾನೇ ಹರ್ಟ್ ಆಗುತ್ತೆ. ನೆಕ್ಸ್ಟ್ ವೇದ ಇರೋ ಲೊಕೇಶನ್ ನ ಕಂಡು ಹಿಡಿದು ಅವನಿಗೆ ಸರಿಯಾಗಿ ಹೊಡಿತಾರೆ. ಅವನ ಐಡಿಯಾಲಜಿ ತಪ್ಪು ಅಂತ ಅವನಿಗೆ ಅರ್ಥ ಮಾಡಿಸಿ ಅವನಿಗೆ ತುಂಬಾನೇ ಇಂಜುರಿ ಆಗಿರೋದ್ರಿಂದ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.